ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಕೈಲಿ ಜಯಂತಿ ದೀದಿಯವರ ಒಂದು ಮಾತುಕತೆ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಬ್ರಹ್ಮಬಾಬಾರ ಬಗ್ಗೆ ಮಾತಾಡ್ತಾ ಲೌಕಿಕತಾ ಮೇ ಅಲೌಕಿಕತಾ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಈ ಓಡಾಟದ ಜಗತ್ತಲ್ಲೇ ಇದ್ದು ಒಂದು ದೈವಿ ಸ್ಥಿತಿಯಲ್ಲಿರೋದು ಹೇಗೆ ಅಂತ. ಹೌದು, ಇದು ಸನ್ಯಾಸ ತೆಗೆದುಕೊಳ್ಳುವುದರ ಬಗ್ಗೆ ಅಲ್ಲ, ಬದಲಿಗೆ ನಮ್ಮ ದಿನನಿತ್ಯದ ಜೀವನದಲ್ಲೇ ಆಧ್ಯಾತ್ಮಿಕತೆಯನ್ನು ತರುವುದು ಹೇಗೆ ಅನ್ನೋದರ ಬಗ್ಗೆ. ಖಂಡಿತ. ಬಾಬಾ ಇದನ್ನ ತಮ್ಮ ಲೈಫಲ್ಲಿ ಹೇಗ್ ಮಾಡಿ ತೋರಿಸಿದ್ರು ಅನ್ನೋದನ್ನ ಕೆಲವು ಕಥೆಗಳ ಮೂಲಕ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣವಾ? ಖಂಡಿತ. ಇಲ್ಲಿ ಲೌಕಿಕ ಅಂದ್ರೆ ನಮ್ಮ ದಿನನಿತ್ಯದ ಜವಾಬ್ದಾರಿಗಳು, ಕೆಲಸ, ಸಂಬಂಧಗಳು. ಹೌದು, ಅಕ್ಷರಶಃ ನಾವು ಬದುಕುತ್ತಿರುವ ಈ ಪ್ರಪಂಚ. ಸರಿ. ಅಲೌಕಿಕ ಅಂದ್ರೆ ದೈವಿಕ, ಈ ಭೌತಿಕದ ಆಚೆಗಿನ ಒಂದು ಪ್ರಜ್ಞೆಯ ಸ್ಥಿತಿ. ಇಲ್ಲಿರುವ ವಿಶೇಷತೆ ಏನಂದ್ರೆ ಈ ಎರಡನ್ನೂ ಬೇರ್ಪಡಿಸೋದಲ್ಲ, ಒಟ್ಟಿಗೆ ತಗೊಂಡೋಗೋದು. ಓಕೆ. ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ನಮ್ಮ ದೃಷ್ಟಿ, ಮಾತು ಮತ್ತು ಕೆಲಸಗಳಲ್ಲಿ ಒಂದು ದಿವ್ಯತೆಯನ್ನು ತರುವುದು. ಬ್ರಹ್ಮ ಬಾಬಾರವರ ಜೀವನ ಇದಕ್ಕೆ ಒಂದು ಜೀವಂತ ಪ್ರಯೋಗಶಾಲೆಯಂತಿತ್ತು. ಹೌದು, ನೀವು ಪ್ರಯೋಗಶಾಲೆ ಅಂದಿದ್ದು ಚೆನ್ನಾಗಿದೆ. ಯಾಕಂದ್ರೆ ಇದು ಕೇವಲ ಸಿದ್ಧಾಂತ ಅಲ್ಲ. ಅಲ್ಲವೇ ಅಲ್ಲ. ಇಲ್ಲಿ ಒಂದು ಘಟನೆ ಇದೆ, ಅದು ಕೇಳೋದಕ್ಕೆ ಸಿನಿಮಾ ಕಥೆ ಥರ ಇದೆ. ಬ್ರಹ್ಮಬಾಬಾರವರು 70 ವರ್ಷದ ವಯಸ್ಸಿನಲ್ಲಿ ಧೋಬಿಘಾಟ್ನಲ್ಲಿ ಬೇರೆಯವರ ಜೊತೆ ಸೇರಿ ಬಟ್ಟೆ ಒಗೆಯುತ್ತಿದ್ದರಂತೆ. ಯೋಚನೆ ಮಾಡಿ. ಅಷ್ಟು ದೊಡ್ಡ ಸಂಸ್ಥೆಯ ಸ್ಥಾಪಕರು, ಆದರೆ ಅಂಥ ಸರಳ ಸೇವೆ ಮಾಡ್ತಿದ್ದಾರೆ. ಅದೇ ಸಮಯಕ್ಕೆ ಅವರನ್ನು ಕೊಲ್ಲುವ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬಾಬಾರವರ ಸ್ಥಿತಿ. ಅವರ ಕೈಗಳು ನೋಡಿ ಬಟ್ಟೆ ಒಗೆಯೋ ಲೌಕಿಕ ಕೆಲಸದಲ್ಲಿತ್ತು. ಆದ್ರೆ ಅವರ ಮನಸ್ಸು ಸಂಪೂರ್ಣವಾಗಿ ಬೇರೆ ಸ್ಥಿತಿಯಲ್ಲಿತ್ತು. ಪರಮಾತ್ಮನ ನೆನಪಿನಲ್ಲಿ ಮುಳುಗಿ ಒಂದು ರೀತಿಯ ಆನಂದದ ಅಲೌಕಿಕ ಸ್ಥಿತಿಯಲ್ಲಿದ್ರು. ಅವರ ಸುತ್ತ ಒಂದು ದೈವಿಕ ಸೆಳೆತವಿತ್ತು. ಒಂದ್ ನಿಮಿಷ. ಅಂದ್ರೆ ಒಬ್ಬ ವ್ಯಕ್ತಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಲು ಬಂದಿದ್ದಾನೆ ಮತ್ತು ಅವನು ಬಾಬಾರವರನ್ನ ನೋಡಿ ಸುಮ್ಮನೆ ನಿಂತುಬಿಟ್ನಾ? ಹೌದು. ಅದು ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೇವಲ ಒಬ್ಬರ ವೈಬ್ ಅಥವಾ ಆರಾ ನೋಡಿ ಒಬ್ಬ ಕೊಲೆಗಾರನ ಮನಸ್ಸು ಬದಲಾಗುತ್ತಾ? ಮಾನಸಿಕವಾಗಿ ಅಲ್ಲಿ ಏನಾಗಿರ್ಬೋದು? ಇದು ಬಹಳ ಒಳ್ಳೆ ಪ್ರಶ್ನೆ. ಇದು ಕೇವಲ ವೈಬ್ ಅಲ್ಲ, ಅದಕ್ಕಿಂತ ಹೆಚ್ಚು. ಆ ವ್ಯಕ್ತಿ ಬಾಬಾವರನ್ನ ನೋಡಿದಾಗ ಅವನಿಗೆ ಒಬ್ಬ 70 ವರ್ಷದ ವೃದ್ಧ ಬಟ್ಟೆ ಒಗೆಯುತ್ತಿರುವುದು ಕಾಣಿಸಿಲ್ಲಿಲ್ಲ. ಬದಲಿಗೆ ಒಂದು ತೇಜಸ್ಸು, ಒಂದು ಪ್ರಕಾಶದ ಪುಂಜ ಕಂಡಿತು ಅಂತ ಮೂಲದಲ್ಲಿ ಹೇಳಲಾಗಿದೆ. ಆ ಅಲೌಕಿಕ ಶಕ್ತಿಯು ಅವನ ಸಂಕಲ್ಪಕ್ಕಿಂತ ಪ್ರಬಲವಾಗಿತ್ತು. ಅವನ ಮನಸ್ಸಿನಲ್ಲಿದ್ದ ಹಿಂಸೆಯ ಆಲೋಚನೆಗಳು ಆ ಶಾಂತಿಯ ವಾತಾವರಣದಲ್ಲಿ ಕರಗಿಹೋದವು. ಅದು ಅವನ ಬುದ್ಧಿಯನ್ನೇ ಸ್ತಬ್ಧಗೊಳಿಸಿತು. ತಕ್ಷಣವೇ ಮಂಡಿಯೂರಿ ಕ್ಷಮೆ ಕೇಳಿದ. ಇದು ಆಧ್ಯಾತ್ಮಿಕ ಶಕ್ತಿಯು ಹೇಗೆ ಒಂದು ಭೌತಿಕ ಅಪಾಯವನ್ನು ನಿಷ್ಕ್ರಿಯಗೊಳಿಸಬಹುದು ಎಂಬುದಕ್ಕೆ ಒಂದು ಉದಾಹರಣೆ. ಅಂದ್ರೆ ಅದೊಂದು ರಕ್ಷಾ ಕವಚದ ಹಾಗೆ. ಅದು ನಿಷ್ಕ್ರಿಯ ರಕ್ಷಾ ಕವಚ ಅಲ್ಲ, ಬದಲಿಗೆ ಎದುರಿಗಿದ್ದವರ ಪ್ರಜ್ಞೆಯನ್ನೇ ಬದಲಾಯಿಸುವ ಒಂದು ಸಕ್ರಿಯ ಶಕ್ತಿ. ವಾವ್. ಅಂದ್ರೆ ಅವರ ಸ್ಥಿತಿ ಒಂದು ರೀತಿ ರಿಯಾಕ್ಟಿವ್ ಶೀಲ್ಡ್ ಆಗಿರಲಿಲ್ಲ, ಬದಲಿಗೆ ಪ್ರೊಆಕ್ಟಿವ್ ಆಗಿ ಪರಿಸ್ಥಿತಿಯನ್ನೇ ಬದಲಾಯಿಸಿತು. ಇದು ನಿಜಕ್ಕೂ ಆಳವಾದ ವಿಷಯ. ಖಂಡಿತ. ಹಾಗಾದರೆ ಈ ಅಲೌಕಿಕ ದೃಷ್ಟಿ ಕೇವಲ ರಕ್ಷಣೆಗಾಗಿ ಮಾತ್ರ ಇತ್ತ, ಅಥವಾ ಬೇರೆ ರೀತಿಯಲ್ಲೂ ಬಳಕೆಯಾಗುತ್ತಿತ್ತ? ಯಾಕಂದ್ರೆ ಜಯಂತಿ ದೀದಿಯವರು ತಮ್ಮ ಸ್ವಂತ ಅನುಭವವನ್ನೇ ಇಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಇದೇ ದೃಷ್ಟಿ ರಚನಾತ್ಮಕವಾಗಿಯೂ ಕೆಲಸ ಮಾಡುತ್ತಿತ್ತು. ಜಯಂತಿ ದೀದಿಯವರು 1966ರಲ್ಲಿ ಚಿಕ್ಕ ಹುಡುಗಿಯಾಗಿದ್ದಾಗ ಮಧುಬನಕ್ಕೆ ಬಂದಿದ್ರು. ಹೌದು. ಅವರು ಪಾಶ್ಚಿಮಾತ್ಯ ಉಡುಗೆಯಲ್ಲಿದ್ರು ಮತ್ತು ಅವರಿಗೆ ಹಿಂದಿ ಕೂಡ ಸರಿಯಾಗಿ ಬರುತ್ತಿರ್ಲಿಲ್ಲ. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಆ ಸ್ಥಳಕ್ಕೆ ಅವರು ಸಂಪೂರ್ಣವಾಗಿ ಹೊಸಬರು ಮತ್ತು ಭಿನ್ನವಾಗಿ ಕಾಣುತ್ತಿದ್ರು. ಸರಿ, ಆಗ ಬಾಬಾ ಅವರನ್ನ ಭೇಟಿಯಾದಾಗ ಏನಾಯ್ತು? ಸಾಮಾನ್ಯವಾಗಿ ಯಾರಾದರೂ ಹೊಸಬರನ್ನ ನೋಡಿದಾಗ ಅವರ ಉಡುಗೆ, ಮಾತು, ಹಿನ್ನೆಲೆ, ಅದರ ಮೇಲೆ ಒಂದು ಅಭಿಪ್ರಾಯ ರೂಪಿಸ್ಕೊಳ್ತೀವಿ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಇಲ್ಲೇ ಅಲೌಕಿಕ ದೃಷ್ಟಿಯ ಶಕ್ತಿ ಇರುವುದು. ಬಾಬಾರವರು ಅವಳ ಹೊರತೋರಿಕೆಯನ್ನ, ಅಂದ್ರೆ ಅವಳ ಪಾಶ್ಚಿಮಾತ್ಯ ಬಟ್ಟೆಯನ್ನಾಗಲಿ ಅವಳ ಮುಖವನ್ನಾಗಲಿ ಅದ್ಯಾವುದನ್ನು ಗಮನಿಸಲೇ ಇಲ್ವಾ? ಇಲ್ಲ, ಅದ್ಯಾವುದನ್ನೂ ಅಲ್ಲ. ಅಥವಾ ಅವಳಿಗೆ ಹಿಂದಿ ಬರುವುದಿಲ್ಲ ಎನ್ನುವುದನ್ನಾಗಲಿ ಗಮನಿಸಲೇ ಇಲ್ಲ. ಅವರು ನೇರವಾಗಿ ಆ ಆತ್ಮವನ್ನ ನೋಡಿದರು. ಆ ಆತ್ಮದೊಳಗೆ ಅಡಗಿದ್ದ ಶಕ್ತಿ ಮತ್ತು ಭವಿಷ್ಯವನ್ನು ಗ್ರಹಿಸಿ, ಈ ಮಗಳು ಮುಂದೆ ಜಗತ್ತಿನಲ್ಲಿ ದೊಡ್ಡ ಸ್ಪಿರಿಚುವಲ್ ಟೀಚರ್ ಆಗುತ್ತಾಳೆ ಎಂದು ಹೇಳಿದ್ರು. ಆ ಚಿಕ್ಕ ವಯಸ್ಸಲ್ಲೇನಾ? ಹೌದು. ಆ ಸಮಯದಲ್ಲಿ ಆ ಹುಡುಗಿಗೆ ಸ್ಪಿರಿಚುವಲ್ ಟೀಚರ್ ಅಂದ್ರೆ ಏನು ಅಂತನೂ ಗೊತ್ತಿರ್ಲಿಲ್ಲ. ಇದು ಅದ್ಭುತ. ಅಂದ್ರೆ ಅವರು ಕೇವಲ ಸೌಜನ್ಯಕ್ಕೆ ಹೊಗಳಿಲ್ಲ, ಬದಲಿಗೆ ಆ ಆತ್ಮದ ಸಂಪೂರ್ಣ ಸಾಮರ್ಥ್ಯವನ್ನು ನೋಡಿದ್ರು. ಇದು ತ್ರಿಕಾಲದರ್ಶಿ ದೃಷ್ಟಿ ಅಂತಾರಲ್ಲ ಹಾಗೆ. ಖಂಡಿತ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಯಾವಾಗ್ಲೂ ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡುವುದು
ಅವರ ಭವಿಷ್ಯದ ಸಾಮರ್ಥ್ಯವನ್ನು ನೋಡುವುದು ಪ್ರಾಕ್ಟಿಕಲಿ ಎಷ್ಟು ಸರಿ. ಹ್ಮ್ ಲೌಕಿಕ ಜಗತ್ತಿನಲ್ಲಿ ನಾವು ಜನರ ತಪ್ಪುಗಳನ್ನ, ಕೆಟ್ಟ ಉದ್ದೇಶಗಳನ್ನು ಗುರುತಿಸದಿದ್ರೆ ಮೋಸ ಹೋಗುವ ಸಾಧ್ಯತೆ ಇಲ್ವಾ? ಈ ದಿವ್ಯ ದೃಷ್ಟಿ ಮತ್ತು ಪ್ರಾಯೋಗಿಕ ವಿವೇಕದ ನಡುವೆ ಬಾಬಾರವರು ಹೇಗೆ ಸಮತೋಲನ ಕಾಯ್ದುಕೊಳ್ಳುತ್ತಿದ್ರು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಲೌಕಿಕ ದೃಷ್ಟಿಯೆಂದ್ರೆ ಕುರುಡಾಗಿ ನಂಬುವುದಲ್ಲ. ಸರಿ, ಇದರರ್ಥ ಒಬ್ಬ ವ್ಯಕ್ತಿಯ ಪ್ರಸ್ತುತ ತಪ್ಪುಗಳು ಅಥವಾ ದೌರ್ಬಲ್ಯಗಳನ್ನು ನೋಡುತ್ತಲೇ ಅವುಗಳಾಚೆಗೆ ಅವರಲ್ಲಿರುವ ಮೂಲ ಶ್ರೇಷ್ಠತೆಯನ್ನು ಮತ್ತು ಸಾಮರ್ಥ್ಯವನ್ನು ನೋಡುವುದು ಮತ್ತು ಆ ಸಾಮರ್ಥ್ಯವನ್ನು ಉದ್ದೀಪನೆಗೊಳಿಸುವುದು. ಒಂದು ಉದಾಹರಣೆ ಕೊಡಬಹುದಾ? ಮಾಮ ಅಂದ್ರೆ ಜಗದಂಬಾ ಸರಸ್ವತಿಯವರ ಉದಾಹರಣೆ ನೋಡಿ. ಅವರು ಬಂದಾಗ ಕೇವಲ 17 ವರ್ಷದ ಸಾಮಾನ್ಯ ಹುಡುಗಿ. ಹೌದು. ಆದರೆ ಬಾಬಾ ಅವರಲ್ಲಿ ಜಗನ್ಮಾತೆಯಾಗುವ ಶಕ್ತಿಯನ್ನು ಗುರುತಿಸಿದರು. ಅವರು ಅವರ ದೌರ್ಬಲ್ಯಗಳ ಮೇಲೆ ಗಮನ ಹರಿಸಲಿಲ್ಲ, ಬದಲಿಗೆ ಅವರ ಶಕ್ತಿಯನ್ನು ಪೋಷಿಸಿದರು. ಇದು ಜನರ ಕೆಟ್ಟದ್ದನ್ನು ನಿರ್ಲಕ್ಷಿಸುವುದಲ್ಲ, ಬದಲಿಗೆ ಅವರ ಒಳ್ಳೆಯತನಕ್ಕೆ ನೀರೆರೆದು ಬೆಳೆಸುವುದು. ಇದರಿಂದ ಕೆಟ್ಟದ್ದು ತಾನಾಗಿಯೇ ಕ್ಷೀಣಿಸುತ್ತದೆ. ಓಕೆ, ಇದು ಸ್ಪಷ್ಟವಾಯಿತು. ಅಂದ್ರೆ ನಮ್ಮ ಗಮನ ಎಲ್ಲಿದೆಯೋ ಅದು ಬೆಳೆಯುತ್ತದೆ. ನಾವು ಜನರ ತಪ್ಪುಗಳ ಮೇಲೆ ಗಮನ ಹರಿಸಿದ್ರೆ ಅದೇ ದೊಡ್ಡದಾಗಿ ಕಾಣುತ್ತದೆ. ಹೌದು. ಅವರ ಶಕ್ತಿಯನ್ನು ಗಮನ ಹರಿಸಿದ್ರೆ ಅವರು ಶಕ್ತಿಶಾಲಿಯಾಗುತ್ತಾರೆ. ಸರಿ, ನಾವು ಈ ದೃಷ್ಟಿ ಹೇಗೆ ರಕ್ಷಣೆ ನೀಡುತ್ತದೆ ಮತ್ತು ಹೇಗೆ ವ್ಯಕ್ತಿ ನಿರ್ಮಾಣ ಮಾಡುತ್ತದೆ ಅಂತ ನೋಡಿದ್ವಿ. ಆದರೆ ದೊಡ್ಡ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇದು ಹೇಗೆ ಸಹಾಯ ಮಾಡುತ್ತದೆ? ಇಲ್ಲಿ ಲಂಡನ್ಗೆ ಹೋಗುವ ಕುಟುಂಬದ ಒಂದು ಪ್ರಸಂಗ ಇದೆಯಲ್ಲವೇ? ಹೌದು. ಒಬ್ಬ ಹೊಸ ವಿದ್ಯಾರ್ಥಿಯ ತಾಯಿ ಬಾಬಾರವರ ಬಳಿ ಬಂದು ಕೇಳ್ತಾರೆ, ಬಾಬಾ, ನನ್ನ ಪತಿ ಇಡೀ ಕುಟುಂಬವನ್ನು ಲಂಡನ್ಗೆ ಸ್ಥಳಾಂತರಿಸಲು ನಿರ್ಧರಿಸಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ಸೇವಾ ಕೇಂದ್ರವಿಲ್ಲ, ಆಧ್ಯಾತ್ಮಿಕ ಬೆಂಬಲವಿಲ್ಲ, ನಾನೇನು ಮಾಡ್ಲಿ ಅಂತ. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ದೊಡ್ಡ ಸಮಸ್ಯೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಲ್ಲದ ವಾತಾವರಣಕ್ಕೆ ಹೋಗುವುದು ಒಂದು ಸವಾಲು. ಸಹಜ. ಹೆಚ್ಚಿನವರು ಹೋಗ್ಬೇಡ, ಇಲ್ಲೇ ಇರು, ನಿನ್ನ ಆಧ್ಯಾತ್ಮಿಕ ಜೀವನ ಹಾಳಾಗುತ್ತೆ ಅಂತ ಸಲಹೆ ಕೊಡ್ತಿದ್ರು. ಖಂಡಿತ. ಆದ್ರೆ ಬಾಬಾರವರು ಆ ಸಮಸ್ಯೆಯನ್ನು ನೋಡ್ಲೇ ಇಲ್ಲ. ಅವ್ರು ಹೇಗೆ ನೋಡಿದ್ರು ಹಾಗಾದ್ರೆ? ಅವರು ಆ ಅಡೆತಡೆಯ ಆಚೆಗೆ ನೋಡಿದ್ರು. ಅವರು ಆ ತಾಯಿಯ ಆತ್ಮವನ್ನು ನೋಡಿದ್ರು, ಅವರ ಕುಟುಂಬದ ಆತ್ಮಗಳನ್ನು ನೋಡಿದ್ರು, ಮತ್ತು ಲಂಡನ್ ಎಂಬ ಇಡೀ ಖಂಡದಲ್ಲಿ ಆಗಬೇಕಾದ ಸೇವೆಯ ಅವಕಾಶವನ್ನು ನೋಡಿದ್ರು. ವಾವ್! ಅವರ ದೃಷ್ಟಿಯಲ್ಲಿ ಅದು ಸಮಸ್ಯೆ ಆಗಿರ್ಲಿಲ್ಲ, ಅದೊಂದು ಹೊಸ ಸೇವೆಯ ಬಾಗಿಲಾಗಿತ್ತು. ಅದಕ್ಕೆ ಅವರು, ಹೋಗು ಮಗಳೇ, ಚಿಂತೆ ಮಾಡ್ಬೇಡ, ಅಲ್ಲಿಯೂ ಖಂಡಿತ ಸೇವೆ ನಡೆಯುತ್ತದೆ ಎಂದು ಆಶೀರ್ವದಿಸಿದ್ರು. ಅದೊಂದು ಸಂಪೂರ್ಣ ದೃಷ್ಟಿಕೋನದ ಬದಲಾವಣೆ. ಎಲ್ಲಿ ಸಾಮಾನ್ಯ ಕಣ್ಣುಗಳು ಅಡೆತಡೆಗಳನ್ನು ನೋಡುತ್ತವೆಯೋ ಅಲ್ಲಿ ದಿವ್ಯ ದೃಷ್ಟಿಯು ಅವಕಾಶಗಳನ್ನು ಕಾಣುತ್ತದೆ. ನಿಖರವಾಗಿ. ಇದು ಉದ್ಯಮಶೀಲತೆಯ ಮನಸ್ಥಿತಿಯ ಹಾಗೆ ಇದೆ. ಒಂದು ಮಾರುಕಟ್ಟೆಯಲ್ಲಿ ಏನೂ ಇಲ್ಲದಿದ್ದಾಗ ಕೆಲವರು ಇಲ್ಲಿ ಏನೂ ಇಲ್ಲ, ಇದು ವ್ಯರ್ಥ ಅಂತಾರೆ. ಇನ್ಕೆಲವರು ಇಲ್ಲಿ ಏನೂ ಇಲ್ಲ, ಎಲ್ಲವನ್ನೂ ನಾನೇ ಸೃಷ್ಟಿಸಬಹುದು ಅಂತಾರೆ. ಹೌದು, ಬಾಬಾವರದ್ದು ಆ ಎರಡನೇ ದೃಷ್ಟಿಕೋನ. ನಿಖರವಾಗಿ. ಜೀವನದ ಪ್ರತಿಯೊಂದು ಸವಾಲನ್ನು ಇದೇ ದೃಷ್ಟಿಯಿಂದ ನೋಡಬಹುದು. ಅದು ಉದ್ಯೋಗ ಕಳೆದುಕೊಳ್ಳುವುದಾಗಿರ್ಲಿ, ಆರೋಗ್ಯ ಸಮಸ್ಯೆಯಾಗಿರ್ಲಿ. ಲೌಕಿಕ ದೃಷ್ಟಿ ನಷ್ಟವನ್ನು ನೋಡುತ್ತದೆ, ಅಲೌಕಿಕ ದೃಷ್ಟಿ ಅದರಲ್ಲಿ ಅಡಗಿರುವ ಪಾಠ ಅಥವಾ ಹೊಸ ಅವಕಾಶವನ್ನು ಹುಡುಕುತ್ತದೆ. ಈ ದೃಷ್ಟಿಕೋನ ಕೇವಲ ದೊಡ್ಡ ನಿರ್ಧಾರಗಳಲ್ಲಿ ಮಾತ್ರವಲ್ಲ, ಬಾಬಾರವರ ಪ್ರತಿಯೊಂದು ಸಣ್ಣ ಕ್ರಿಯೆಯಲ್ಲೂ ವ್ಯಕ್ತವಾಗುತ್ತಿತ್ತು. ಹೌದು, ಮೂಲದಲ್ಲಿ ಅವರ ನಡಿಗೆ ಮತ್ತು ಮಾತಿನ ಬಗ್ಗೆಯೂ ಹೇಳಲಾಗಿದೆ. ಅವರು ಭೂಮಿಗೆ ನೋವಾಗದಂತೆ ಅತ್ಯಂತ ಮೆದುವಾಗಿ ನಡೆಯುತ್ತಿದ್ರು ಅನ್ನೋದು ಕೇಳಲಿಕ್ಕೆ ಕಾವ್ಯಾತ್ಮಕವಾಗಿ ಲಾಗಿಸುತ್ತೆ. ಆದರೆ ಇದರ ನಿಜವಾದ ಅರ್ಥವೇನು? ಇದರ ಆಳವಾದ ಅರ್ಥ, ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಅಹಿಂಸೆ ಮತ್ತು ಗೌರವದ ಭಾವನೆ ಇರಬೇಕು ಎಂಬುದು. ಓಕೆ. ಅವರ ನಡಿಗೆಯು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದಾಗಿರಲಿಲ್ಲ, ಅದು ಭೂಮಿ ತಾಯಿಯ ಮೇಲಿನ ಪ್ರೀತಿಯ ಅಭಿವ್ಯಕ್ತಿಯಾಗಿತ್ತು. ಹಾಗೆಯೇ ಮಾತಿನ ಬಗ್ಗೆ. ಅದೇ ರೀತಿ ಅವರ ಮಾತು. ಅವರ ಪ್ರತಿಯೊಂದು ಮಾತಿನಲ್ಲೂ ಸತ್ಯ, ಪ್ರೀತಿ ಮತ್ತು ಕಲ್ಯಾಣದ ಭಾವನೆ ತುಂಬಿರುತ್ತಿತ್ತು. ಅವರ ಮಾತುಗಳು ಕೇವಲ ಮಾಹಿತಿ ನೀಡುತ್ತಿರಲಿಲ್ಲ, ಬದಲಿಗೆ ಶಕ್ತಿ ತುಂಬುತ್ತಿತ್ತ. ಹೌದು, ಕೇಳುಗರ ಆತ್ಮಕ್ಕೆ ಶಕ್ತಿ ತುಂಬಿ ಅವರ ಗುರಿಯನ್ನು ತಲುಪಲು ಪ್ರೇರೇಪಿಸುತ್ತಿದ್ದವು. ಅಂದರೆ ನಾವು ಮಾತನಾಡುವಾಗ ಕೇವಲ ಪದಗಳನ್ನು ಬಳಸುತ್ತೇವೆಯೋ ಅಥವಾ ಆ ಪದಗಳ ಹಿಂದೆ ಒಂದು ಶುಭ ಭಾವನೆಯ ಶಕ್ತಿಯನ್ನು ಇಡುತ್ತೇವೆಯೋ ಎನ್ನುವುದು ಮುಖ್ಯ. ಖಂಡಿತ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಕಮೆಂಟ್ಸ್, ಮೆಸೇಜ್ಗಳ ಮೂಲಕ ಮಾತನಾಡುವಾಗ ಇದು ಇನ್ನೂ ಹೆಚ್ಚು ಪ್ರಸ್ತುತ ಅಲ್ವಾ? ಖಂಡಿತ. ನಮ್ಮ ಮಾತುಗಳು ಇನ್ನೊಬ್ಬರನ್ನು ಮೇಲೆತ್ತುತ್ತವೆಯೋ ಅಥವಾ ಕುಗ್ಗಿಸುತ್ತವೆಯೋ? ನಮ್ಮ ದೃಷ್ಟಿ, ಮಾತು, ನಡಿಗೆ ಎಲ್ಲದರಲ್ಲೂ
ಈ ದಿವ್ಯತೆಯ ಪರಿವರ್ತನೆಯನ್ನು ತರುವುದೇ ಲೌಕಿಕದಲ್ಲಿ ಅಲೌಕಿಕವಾಗಿ ಬದುಕುವುದು. ಹಾಗಾದರೆ ಈ ಎಲ್ಲ ಉದಾಹರಣೆಗಳನ್ನು ನೋಡಿದ ಮೇಲೆ ಈ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದರ ಅಂತಿಮ ಗುರಿ ಏನು? ಜನರನ್ನು ಅವರ ಹಳೆಯ ಸಂಸ್ಕಾರಗಳಿಂದ, ತಪ್ಪುಗಳಿಂದ ನೋಡುವುದನ್ನು ಬಿಟ್ಟು ಅವರನ್ನು ದಿವ್ಯ ರತ್ನಗಳಾಗಿ ನೋಡುವುದರಿಂದ ಆಗುವ ಅಂತಿಮ ಪರಿವರ್ತನೆಯೇನು? ಇದರ ಅಂತಿಮ ಗುರಿ ಬ್ರಾಹ್ಮಣ ಜೀವನದಿಂದ ಫರಿಷ್ಠಾ ಸ್ವರೂಪಕ್ಕೆ ಪರಿವರ್ತನೆಯಾಗುವುದು. ಬ್ರಾಹ್ಮಣದಿಂದ ಫರಿಷ್ಠ ಅಂದ್ರೆ? ಇಲ್ಲಿ ಬ್ರಾಹ್ಮಣ ಜೀವನ ಅಂದ್ರೆ ಜ್ಞಾನವನ್ನು ಅಳವಡಿಸಿಕೊಳ್ಳುವ, ನಿಯಮಗಳನ್ನು ಪಾಲಿಸುವ ಮತ್ತು ಸ್ವಪರಿವರ್ತನೆಯ ಹಂತ. ಇದು ವಿದ್ಯಾರ್ಥಿಯ ಹಂತ. ಸರಿ. ಆದ್ರೆ ಫರಿಷ್ಠಾ ಸ್ವರೂಪ ಅಂದ್ರೆ ದೇವದೂತನ ಸ್ಥಿತಿ. ಅಂದ್ರೆ ಆ ಜ್ಞಾನದ ಸಾಕಾರ ಮೂರ್ತಿಯಾಗಿ ಜಗತ್ತಿಗೆ ಬೆಳಕು, ಪ್ರೀತಿ ಮತ್ತು ಸಹಕಾರವನ್ನು ನೀಡುವುದು. ಫರಿಷ್ಠರಿಗೆ ಸ್ವಂತದೇನೂ ಇರುವುದಿಲ್ಲ. ಅವರು ಕೇವಲ ದೇವರ ಸಂದೇಶವಾಹಕರು. ಸರಿ. ಈ ಪರಿವರ್ತನೆಯ ಅಗತ್ಯ ಈಗ ಯಾಕಿದೆ? ಮೂಲ ಪ್ರವಚನದಲ್ಲಿ ಹೇಳಿದಂತೆ ಜಗತ್ತು ಒಂದು ದೊಡ್ಡ ಪರಿವರ್ತನೆಯ ಅಂಚಿನಲ್ಲಿದೆ. ಹೌದು, ಅದು ಕಾಣ್ತಿದೆ. ಜಾಗತಿಕವಾಗಿ ನಡೆಯುತ್ತಿರುವ ಘಟನೆಗಳನ್ನು ನೋಡಿದಾಗ ಮನುಕುಲಕ್ಕೆ ಒಂದು ಹೊಸ ದಾರಿಯ ಅವಶ್ಯಕತೆಯಿದೆ. ಇಂತಹ ಸಮಯದಲ್ಲಿ ಜ್ಞಾನವನ್ನು ಕೇವಲ ನಮಗಾಗಿ ಇಟ್ಟುಕೊಳ್ಳುವುದಲ್ಲ, ಅದನ್ನ ಹಂಚಬೇಕಾ? ಹೌದು, ಬದಲಿಗೆ ನಮ್ಮ ಫರಿಷ್ಠಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ ಜಗತ್ತಿಗೆ ಭರವಸೆ ಮತ್ತು ಶಾಂತಿಯ ಸಂದೇಶವನ್ನು ನೀಡಬೇಕಾದ ಸಮಯವಿದು ಎಂದು ಹೇಳಲಾಗಿದೆ. ನಮ್ಮ ಸ್ಥಿತಿಯೇ ಜಗತ್ತಿಗೆ ಒಂದು ಸೇವೆಯಾಗಬೇಕು. ಇಂದಿನ ಈ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಿತ್ತು. ಬ್ರಹ್ಮಬಾಬಾರವರ ಜೀವನದ ಈ ಘಟನೆಗಳು ಕೇವಲ ಕಥೆಗಳಲ್ಲ. ಅವು ಸಾಮಾನ್ಯ ಜೀವನ ನಡೆಸ್ತಲೇ ದಿವ್ಯ ಪ್ರಜ್ಞೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂಬುದಕ್ಕೆ ಪ್ರಾಯೋಗಿಕ ಪಾಠಗಳು. ನಮ್ಮ ದೃಷ್ಟಿಕೋನವನ್ನು ಭೌತಿಕದಿಂದ ಆಧ್ಯಾತ್ಮಿಕದೆಡೆಗೆ ಬದಲಾಯಿಸಿಕೊಂಡರೆ ನಮ್ಮ ಇಡೀ ಪ್ರಪಂಚವೇ ಬದಲಾಗ್ತದೆ ಅನ್ನೋದು ಸ್ಪಷ್ಟವಾಯಿತು. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗಬಹುದು. ಆ ಪ್ರವಚನದಲ್ಲಿ ಒಂದು ಸುಂದರವಾದ ಮಾತಿದೆ. ಒಂದು ಸುಂದರವಾದ ರಚನೆಯನ್ನು ನೋಡಿದಾಗ ಅದರ ರಚಯಿತನ ನೆನಪಾಗುತ್ತದೆ. ಹೌದು, ನಿಜ. ಈಗ ಯೋಚಿಸಿ, ನಮ್ಮ ಜೀವನ, ನಮ್ಮ ಸ್ಥಿತಿಯೇ ಒಂದು ರಚನೆಯಾಗಿದ್ದರೆ ಅದನ್ನು ನೋಡುವ ಜನರಿಗೆ ಯಾರ ನೆನಪಾಗುತ್ತದೆ? ನಮ್ಮ ದೃಷ್ಟಿಕೋನದಲ್ಲಿ ಕೇವಲ ಒಂದು ಸಣ್ಣ ಬದಲಾವಣೆ, ಲೌಕಿಕದಿಂದ ಅಲೌಕಿಕದೆಡೆಗಿನ ಆ ಒಂದು ಹೆಜ್ಜೆ, ನಮ್ಮ ಅಸ್ತಿತ್ವವು ಇತರರಿಗೆ ನೀಡುವ ಸಂದೇಶವನ್ನು ಎಷ್ಟು ಆಳವಾಗಿ ಬದಲಿಸಬಹುದು.